ಈ ಶಾಸ್ತ್ರಗಳನ್ನ ಓದುವ ಕ್ರಮ ಏನಿದೆಯಲ್ಲ ಅದಕ್ಕೆ ಬುದ್ಧಿ ಚೂಪಾಗಬೇಕು. ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಅದು ಬುದ್ಧಿ ಓದ್ತಾ 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 ನಿಮ್ಗೆ ಬುದ್ಧಿ ಚೂಪಾಗುತ್ತೆ. ಅವಾಗ ಅದು ಏನು ಹೇಳ್ತಾ ಇದೆ ಎಂಬುದು ಅರ್ಥ ಆಗಕ್ಕೆ ಪ್ರಾರಂಭವಾಯಿತು. ಹೀಗೆ ನಿನ್ನೆ ಒಬ್ರು ನನಗೆ ಫೋನ್ ಮಾಡಿ ಮಾತಾಡ್ತಾ ಇದ್ರು. ನಾವು ನಿಜಗಣ ಶಿವಯೋಗಿಗಳ ಸಾಹಿತ್ಯವನ್ನ ಬಹಳ ವರ್ಷಗಳನ್ನು ಓದ್ಕೊಂತ ಬಂದಿದ್ದೀವಿ, ಆದ್ರೆ ನಮ್ಗೆ ಏನು ಅರ್ಥ ಆಗ್ತಾ ಇಲ್ಲ ಅದು ಅಂತ ಹೇಳ್ತಾ ಇದ್ರು. ನಿಜಗುಣ ಸಾಹಿತ್ಯ ಅಂದ್ರೆ 4-5 ಗ್ರಂಥಗಳು, ಅವರ ಕೈವಲ್ಯ ಪದ್ಧತಿ ಇವೆಲ್ಲ ಇದಾವೆ. ನಿಜಾನಂದ ಬೋಧೆ, ಇವು 4-5 ಗ್ರಂಥಗಳು ಇದ್ದಾವೆ. ಅವುಗಳನ್ನ ನಾವು ಎಷ್ಟೋ ವರ್ಷಗಳಿಂದ ಓದ್ತಾ ಇದ್ದೀವಿ, ಆದ್ರೆ ಏನು ಅರ್ಥ ಆಗ್ತಾ ಇಲ್ಲ ಇದು ಅಂತ ಹೇಳಿದ್ರು. ಎಲ್ಲಿಯವರೆಗೆ ನಿಮ್ಮಲ್ಲಿ ಸೂಕ್ತವಾಗಿರುವಂತಹ ಕುಂಡಲಿನಿ ಶಕ್ತಿ ಜಾಗೃತ ಆಗುವುದಿಲ್ಲವೋ, ಅಂದ್ರೆ ನಿಮ್ಮ ಹೃದಯ ಜಾಗೃತಿ ಆಗುವುದಿಲ್ವೋ, ಆತ್ಮ ಜಾಗೃತಿ ಆಗೋದಿಲ್ವೋ, ಅಲ್ಲಿಯವರೆಗೆ ಶಾಸ್ತ್ರ ಗ್ರಂಥಗಳ ಒಳಮರ್ಮ ನಿಮ್ಗೆ ಅರ್ಥ ಆಗೋದಿಲ್ಲ.